ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ ನಾನು ಇವತ್ತು ಹಸಿ ತೆಂಗಿನಕಾಯಿ ಹೋಳಿಗೆ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಏಲಕ್ಕಿ ಪೌಡರ್, ಆಮೇಲೆ ಕಸಕಸೆ, ಆಮೇಲೆ 1 ಬೌಲ್ ಬೆಲ್ಲ, ಆಮೇಲೆ ಕೊಬ್ಬರಿ. ಇದು ಅಳತಿ ಮಾಡಿ ತೊಗೊಳಂ ಬನ್ನಿ. 2 ಬೌಲ್ ಕೊಬ್ಬರಿ ಇದೆ ನೋಡಿ. ಇದರಲ್ಲೇ ದೀಡ್ ಬಟ್ಲ ಬೆಲ್ಲ ತೊಗೊಂಡಿನಿ. ಇದರಲ್ಲೇ ದೀಡ್ ಬಟ್ಲ 1.5 ಬಟ್ಲ ಬೆಲ್ಲ ತೊಗೊಂಡಿನಿ. ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡ್ರಿ, ಬೆಲ್ಲ ಕರಗಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಬೆಲ್ಲ ಕೈಯಷ್ಟೇ ನೀರು ಹಾಕಬೇಕು. ಇಷ್ಟು ನೀರು ಹಾಕಿದ್ರೆ ಸಾಕು, ಕರಗಲಿ ಇದು ಬೆಲ್ಲ. ಪಾಕದಾಗ ಏನಾರ ಇರ್ತದೆ, ಬೆಲ್ಲದ ಪಾಕದಾಗ ಸೋಸ್ಕೊಂಡು ತೊಗೊಳತ್ತೀನಿ. ಸೋಸಿ ತೊಗೊಂಡಿನಿ. ಏನಾದರೂ ಕಸರು ಇದ್ರೆ ಬರ್ತದೆ, ಇನ್ನೊಂದು ಸರಿ ಸೋಸ್ಕೋತೀನಿ, 2 ಸರಿ ಸೋಸ್ಕೋತೀನಿ. ಕಸರು ಇದ್ದೇ ಇರ್ತದ್ರಿ. ನಾವು ಎಷ್ಟೇ ನೋಡಿದ್ರು ಈಗ ಕುದಿಸ್ಕೋಕೆ ಇಟ್ಕೊಳ್ಳೋಣ. ಈಗ ನಾವು ಕೊಬ್ಬರಿ ಹಾಕಿ ತಿರ್ಕೋಕತ್ತೀನಿ. ಬೆಲ್ಲ ಕುದಿಲಿಕತ್ತಿತ್ತಲ್ಲ, ಅದರೊಳಗೆ ಬೆಲ್ಲ ಹಾಕಿ ಕುದಿಯುವಂಥ ಬೆಲ್ಲಕ್ಕೆ ಸ್ವಲ್ಪ ಒಂದು ವೇಳೆ ಪಾಕ ಬರೋವರೆಗೆ ಕುದಿಸ್ಕೊಂಡು ಕೊಬ್ಬರಿ ಹಾಕಿ ನಾವು ಇವಾಗ ನೀರಿನ ಅಂಶ ಹೋಗುತ್ತೆ, ಬೆಲ್ಲದ ಅಂಶ ಹೋಗುತ್ತಾನ ಇದು ಮಾಡ್ಕೊಂಡು ಕಸಕಸೆ ಹುರಿದಿಟ್ಟಿರುವಂಥ ಕಸಕಸೆ ಹಾಕೋಣ. ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೋಣ. 4 ಏಲಕ್ಕಿ ಕಾಯಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಡ್ರೈ ಆಗೋವರೆಗೂ ಇದು ಮಾಡ್ಕೊಳ್ಳೋಣ. ಕಸಕಸೆ ಹುರಿದ್ಬಿಟ್ಟು ತಗೋರಿ. ರೆಡಿ ಆಯ್ತು ನೋಡ್ರಿ, ಕಾಯಿ ಹೂರಣ ರೆಡಿ ಆಯಿತು. ಈಗ ಬಂದ್ ಮಾಡಿ ಆರ್ಸಕ್ಕೆ ಇಟ್ಕೊಳ್ಳೋಣ. ಮಾಡಿಟ್ಕೋರಿ ನೋಡ್ರಿ, ಸೊಂಡೆಗಳು ಮಾಡಿಟ್ಕೊಂಡು ನಾವು ಹೋಳಿಗೆ ತಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ. ಮೊದಲೇ ಹಿಟ್ಟು ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೆ ನಾನು. ಮೊದಲೇ ಹಿಟ್ಟು ನೆನೆ ಇಟ್ಕೊಂಡಿನಿ. ನಾನು ನೆನಿತೈತೆ ಅಂತ ಹೇಳಿ ನಾನು ಏನಿಲ್ಲರಿ, ಅಂಗಡಿ ಒಳಗಿನ ಹಿಟ್ಟು ಅಷ್ಟೇ ಹಾಕಿದ್ದೀನಿ. ಇದಕ್ಕೆ ರವಾದ ಮಿಕ್ಸ್ ಮಾಡಿಲ್ಲ. ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿನಿ. ಈಗ ನೋಡ್ರಿ, ಹಿಟ್ಟು ಇಷ್ಟು ಮೆತ್ತಗಿದ್ರೆ ಸಾಕು. ಹೂರಣದ ಹೋಳಿಗೆ ಹೆಂಗೆ ತುಂಬ್ಕೊತೀವಿ ಹಾಗೆ ತುಂಬ್ಕೋಬೋದು. ಇದನ್ನು ನೋಡ್ರಿ, ಈ ರೀತಿ ಮಾಡಿಕೊಂಡು ಕೊಬ್ಬರಿ ಲಡ್ಡು ಹೂರಣದೊಳಗೆ ಹೇಗೆ ರೀತಿ. ಹಿಟ್ಟು ಮಾತ್ರ ಸಖತ್ ನೆಂದದ್ರಿ. ಚೆನ್ನಾಗಿ ಹಿಟ್ಟು ನೆಂದರೆ ಆಯಿತು, ಹೋಳ್ಗೆ ಮಾಡೋದೇನು ಕಷ್ಟ ಅಲ್ಲ. ಉಳಿದಿರೋ ಹಿಟ್ಟು ತಕ್ಕೊಂಡು ಈ ರೀತಿ ಉಳಿದಿರೋದು ಫಿಲ್ ಮಾಡ್ಕೊಂಡು ಆಲ್ರೆಡಿ ಒಂದು ಹೋಳ್ಗೆ ಮಾಡಾಕಿದ್ದಿ. ಎಣ್ಣೆ ಹಾಕಿ ಈ ರೀತಿ ತಗಡಿ ಸವರ್ಕೊಂಡಿನಿ. ನಾವು ಈ ರೀತಿ ತಗಡ ಕಡೆ ನಾವು ಈ ರೀತಿ ಇದ್ರ ಮ್ಯಾಗ ಮಾಡ್ತೀವಿ ಹೋಳ್ಗೆ. ನಿಮ್ಗತೆ ನಾವು ಬಾಳೆ ಎಲೆ ಮೇಲೆ ಒಂದು ಸೀಟ್ ಮೇಲೆ ಮಾಡಲ್ಲ, ನಾವು ಈ ರೀತಿ ತಗಡಿನ ಮೇಲೆ ಮಾಡೋದು. ಈಗ ತಿಡ್ಕೊಳ್ಳೋಣ ಬನ್ನಿ. ನೋಡ್ರಿ, ಈ ರೀತಿ ತಿಡ್ಕೋರಿ. ಸುಲಭ ಆಗ್ತೈತಿ. ಈ ರೀತಿ ಹೋಳ್ಗೆ ಬರ್ಲಾರ್ದವ್ರು ಮಾಡ್ಕೋಬಹುದು. ಈಗ ನೋಡ್ರಿ, ಈ ಹೋಳ್ಗೆ ತಕ್ಕೊಂಡ್ಬಿಡೋಣ. ಮಸ್ತ್ನಾಗ ರೆಡಿ ಆಗ್ಯದ ನೋಡಿ. ಈ ತಗಡ ಇದ್ರ ಮ್ಯಾಗ ಈ ರೀತಿ ಬಗ್ಗಿಸ್ಕೋಬೇಕು, ಈ ರೀತಿ ತೆಗಿಬೇಕು. ಎಷ್ಟು ಸುಲಭವಾಗಿ ಬರ್ತದೆ ನೋಡ್ರಿ ಹೋಳ್ಗೆ. ಇದ್ರ ಮ್ಯಾಗ ಸ್ವಲ್ಪ ನಾವು ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ ಅಥವಾ ತುಪ್ಪ ಹಾಕೋಬಹುದು. ನಾನು ಎಣ್ಣೆ ಹಾಕೋತಿದ್ದೀನಿ. ನೆಕ್ಸ್ಟ್ ಹೋಳ್ಗೆ ಇದೇ ರೀತಿನೇ ಇನ್ನೊಂದು ಸ್ವಲ್ಪ ತುಂಬ್ಕೊಳ್ಳೋಣ. ನೋಡ್ರಿ, ಹೆಚ್ಚಿಗಾದ ಹಿಟ್ಟು ಈಗ ರೀ, ಹೆಚ್ಚಿಗಾದ ಹಿಟ್ಟು ಈ ರೀತಿ ತಕ್ಕೋಬೇಕು. ಈ ರೀತಿ ಹಚ್ಕೊಂಡು ಈ ರೀತಿ ಮಾಡ್ಕೋಬೇಕು. ಈಗ ನಾವು ತಟ್ಕೊಳ್ಳೋಣ ಇನ್ನೊಂದು ಹೋಳ್ಗೆ. ಈ ಕಾಯಿ ಒಬ್ಬಟ್ಟು ಕಾಯಿ ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಸೂಪರ್ ಬಂದು ನೋಡ್ರಿ. ಹೋಳಿಗೆ ಮಾತ್ರ ಸೂಪರ್ ಆಗ್ಯಾವ. ಹಸಿ ತೆಂಗಿನಕಾಯಿ ಇದ್ದು ಅಂದ್ರೆ ನೀವು ಹೋಳ್ಗೆ ಮಾಡ್ಕೋಬಹುದು. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ. ಇದು ಕಡಲೆಬೇಳೆ ಹೋಳ್ಗೆ ಮಾಡೋದ್ರಿಂದನೂ ಚೆನ್ನಾಗಿರ್ತದ, ಇದನ್ನು ಚೆನ್ನಾಗಿರ್ತದ. ನಾನು ಶ್ರಾವಣ 4ನೇ ಸೋಮವಾರ ಮಾಡ್ಕೊಂಡಿನಿ ನೋಡ್ರಿ ಕಾಯಿ ಹೋಳ್ಗೆ. ಇದು ದೇವರಿಗೆ ನೈವೇದ್ಯ. ನಾನು ದೇವರಿಗೆ ಹೊಡೆದ ಕಾಯಿ ಅಲ್ರಿ ಇವು. ಕಾಯಿ ನಮ್ಮದು ತೆಂಗಿನಕಾಯಿ ಅಂಗಡಿ ಅದ. ನಾನು ಕಾಯಿ ಸೀದಿದ್ದು, ಹಾಗಾಗಿ 2 ಕಾಯಿಲಿಂದ ಈ ಹೋಳ್ಗೆ ಮಾಡ್ಕೊಂಡು ನೋಡ್ರಿ. ಸೂಪರಾಗಿ ಬಂದಾವು. ನೀವು ಏನ್ರಿ ಕಾಯಿ ಇದ್ದು ಅಂದ್ರೆ ಈ ರೀತಿ ಕೊಬ್ಬರಿ ಇದ್ದು ಅಂದ್ರೆ ಈ ಕ್ಲೈಮೇಟಿಗೆ ಕೆಡತಾವಲ್ಲ, ಕೊಬ್ಬರಿ ಇತ್ತಂದ್ರೆ ಈ ರೀತಿ ಹೋಳ್ಗೆ ಮಾಡ್ಕೊರಿ, ಸೂಪರ್ ಆಗ್ತದ. ನಾನು ಮತ್ತೆ ಹೂರಣದ ಹೋಳ್ಗೆ ಮಾಡಬೇಕು. ಕಡಲೆಬೇಳೆ ಹೋಳ್ಗೆ ನಾಳೆ ಮಾಡಬೇಕು. ಜಾತ್ರೆ ಇದೆ ನಮ್ಮ ಊರಲ್ಲಿ. ಇವತ್ತು ನಾನು 4ನೇ ಸೋಮವಾರ ಕಾಯಿ ಹೋಳ್ಗೆ ಮಾಡ್ಕೊಂಡಿನಿ. ದೇವರಿಗೆ ನೈವೇದ್ಯ ಸೂಪರಾಗಿ ಬಂದಾವು. ನೀವು ಮಾಡ್ಕೊಂಡು ಊಟ ಮಾಡ್ರಿ. ದೇವರಿಗೆ ಪ್ರಸಾದ ತೋರಿಸಿ ತಿನ್ನೋಣ ಅಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಹೋಳ್ಗೆ ಮಾತ್ರ ಸೂಪರ್ ಆಗ್ಯಾವ. ಟೇಸ್ಟ್ ಮಾಡಿ ಮಗನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡ್ರಿ. ಸೂಪರ್ ಬಂದ ಹೋಳ್ಗೆ ನೋಡ್ರಿ. ತುಪ್ಪದ ಜೊತೆ ತಗೋ ತಿನ್ನು. ಸೂಪರ್ ಆಗ್ಯಾವ ನೋಡ್ರಿ ಹೋಳ್ಗೆ ಮಾತ್ರ ಮಸ್ತ್ ಆಗ್ಯಾವ. ದೇವ್ರಿಗೆ ಪ್ರಸಾದ ತೋರ್ಸ್ಕೊಂಡ್ ಬಂದೀನಿ. ಮಸ್ತ್ ಆಗ್ಯಾವ ಹೋಳ್ಗೆ.
ನಿಮ್ಮ ಬಲ್ಲಿನೂ ಕಾಯಿ ಏನಾರೇ ಒಡೆದಿದ್ದು ಈ ಕ್ಲೈಮೇಟಿಗೆ ಕೊಬ್ಬರಿ ಅಂತೂ ಒಣಗಕ್ಕೆ ಸಾಧ್ಯ ಇಲ್ಲ, ಹಸಿ ಕೊಬ್ಬರಿ. ಈ ರೀತಿ ಹೋಳ್ಗೆ ಮಾಡ್ಕೋಬಹುದು, ತಿನ್ನಕ್ಕೆ ನಡಿತೈತಿ. ದೇವ್ರಿಗೆ ಪ್ರಸಾದ ಆದ್ರೆ ದೇವ್ರಿಗೆ ಹೊಡೆದು ಕೊಬ್ಬರಿ ನಡೆಯಂಗಿಲ್ರಿ. ನಮ್ಮದು ಕಾಯಿ ಅಂಗಡಿ ಐತೆಲ್ಲ, ಕಾಯಿ ಸೀರಿದ್ದು, ಹಾಗಾಗಿ ನಾನು 2 ಕಾಯಿ ಸೀರಿದ್ದು ಅಲ್ಲ, ಅವು ಮಾರ್ಲಕ್ಕ ನಾವು ಯಾರು ತೊಗೊಳಂಗಿಲ್ಲ ಕಸ್ಟಮರು. ಹಾಗಾಗಿ ನಾನು ಅದು ತುರಿದು ಬಿಟ್ಟು ಇವತ್ತು ಹೋಳ್ಗೆ ಮಾಡ್ಕೊಂಡು ನೈವೇದ್ಯ ಹಿಡ್ದೀನಿ. ನಾಳೆಗೆ ಕಡ್ಲಿಬೇಳೆ ಹೋಳ್ಗೆ ನೈವೇದ್ಯ ಮಾಡಬೇಕು. ಇವತ್ತು ಕೊಬ್ಬರಿ ಹೋಳ್ಗೆ ನೈವೇದ್ಯ ಮಾಡೀನಿ. ನೀವು ಮಾಡ್ಕೊಂಡು ಊಟ ಮಾಡ್ರಿ. ಇಷ್ಟೀ ಕೊಬ್ಬರಿ ಹೋಳ್ಗೆ ಇದು ಮಸ್ತ್ ಅಂದ್ರೆ ಮಸ್ತ್ ಆಗ್ತದ. ನಾನು ಹಿಟ್ಟಂತ್ರು ಸಿಂಪಲ್ ಆಗಿ ಅದ್ರೊಳಗೆ ರವಾ ಗಿವ ಏನು ಹಾಕಿಲ್ಲ ನೋಡ್ರಿ, ರವಾ ಹಾಕಿ ಹಾಕ್ತಾರ. ನಾನು ಬರೇ ಅಂಗಡಿಯಲ್ಲಿರುವಂಥ ಹಿಟ್ಟು ತಂದು ಹೋಳ್ಗೆ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವು. ಆಯ್ತು, ಆರೋಗ್ಯಕ್ಕೂ ಒಳ್ಳೇದ್ರಿ ಇದು ಕಾಯಿ ಒಬ್ಬಟ್ಟು. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದ, ಹೆಲ್ದಿ ಫುಡ್ಡು. ನೀವು ಮಾಡ್ಕೊಂಡು ಊಟ ಮಾಡ್ರಿ, ತುಪ್ಪದ ಜೊತೆ ಸೂಪರ್ ಆಗುತ್ತಾ. ಮಾಡ್ಕೊಂಡು ತಿಂದು ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹೋಳ್ಗೆ ಮಾತ್ರ ಮಸ್ತ್ ಆಗ್ಯಾವ, ನೀವು ಮಾಡ್ಕೊಂಡು ತಿನ್ರಿ. ಕೊಬ್ಬರಿ ಶ್ರಾವಣದಾಗ ಭಾಳಷ್ಟು ಉದೇ ಇರ್ತಾವು, ನೀವು ಮಾಡ್ಕೊಂಡು ತಿನ್ರಿ. ತಿಂದ ಕೇಸಿಂದ್ರ ರೆಸಿಪಿ ಇಷ್ಟ ಆಗ್ಯದಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಯಾರೆಲ್ಲ ನಿಮಗೆ ಟೈಮ್ ತೊಗೊಂಡು ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ, ಬಾಯ್. ಪಟ್ಟಂತ ಕಟ್ಟಾಗುತ್ತಾ ನೋಡ್ರಿ, ಹೋಳಿಗೆ ಎಷ್ಟು ಸುಲಭವಾಗಿ ಬರ್ತದೆ. ಜಿಗಿ ಇಲ್ಲ, ಜಿಗಿ ಆಗ್ಯಾವ, ಮಸ್ತ್ ಆಗ್ಯಾವ, ಸೂಪರಾಗಿ ಬಂದ ಹೂರ್ಣದ ಹೋಳ್ಗೆ ಥರನೇ.